ಶ್ರೀ ಗುರುಭ್ಯೋ ನಮಃ. ಪ್ರಮಾಣ ಲಕ್ಷಣದಲ್ಲಿ ವಿರೋಧದ ಪ್ರಭೇದಗಳನ್ನು ನೋಡ್ತಿದ್ದೇವೆ. ಪ್ರತಿಜ್ಞಾ ವಿರೋಧ, ಹೇತು ವಿರೋಧ ಮತ್ತು ದೃಷ್ಟಾಂತ ವಿರೋಧ ಅಂತ. ಅಲ್ಲಿ ಪ್ರತಿಜ್ಞಾಯ ಸಮಬಲ ವಿರೋಧ ಏವ ಸಪ್ರತಿಸಾಧನ ಅನ್ನೋದನ್ನು ಕೂಡ ನೋಡಿದ್ದೀವಿ. ಇದಕ್ಕೆ ನಾವು ನೋಡಿದ್ದಕ್ಕೆಲ್ಲದಕ್ಕೂ ಕೂಡ ದೃಷ್ಟಾಂತಗಳನ್ನು ಎಲ್ಲಿ ನೋಡಬೇಕು ಅಂತ ನಮಗೊಂದು ಪ್ರಶ್ನೆ ಬರ್ತದೆ. ತಾರ್ಕ ಸಂಗ್ರಹ ಮೊದಲಾದನ್ನು ಓದಿದರೆ ಅದಕ್ಕೆ ದೃಷ್ಟಾಂತಗಳನ್ನು, ಬೇರೆ ಬೇರೆ ದೃಷ್ಟಾಂತಗಳನ್ನು ಹೇಳಿದ್ದಾರೆ. ಆದರೆ ನಮಗಿಲ್ಲಿ ಪ್ರತ್ಯೇಕ ದೃಷ್ಟಾಂತಗಳನ್ನು ನೋಡಬೇಕಾದ ಅಗತ್ಯ ಇಲ್ಲೇ ಇಲ್ಲ. ಈ ವಿಶ್ವಂ ಮಿಥ್ಯಾ ದೃಶ್ಯತ್ವಾತ್ ಅಂತ ಅವರೇನು ಅನುಮಾನ ಪ್ರಯೋಗ ಮಾಡಿದ್ದಾರೆ, ಅದು ಒಂದಕ್ಕೇನೆ ಈ ಎಲ್ಲ ವಿರೋಧಗಳನ್ನು ನಾವು ತೋರಿಸಬಹುದು. ಆ ಮೂಲಕ ಪ್ರಮಾಣ ಲಕ್ಷಣ ಗ್ರಂಥವನ್ನು ಓದುವಾಗ ಆ ವಿರೋಧ, ಪ್ರತಿಜ್ಞಾ ವಿರೋಧ, ದೃಷ್ಟಾಂತ ವಿರೋಧ, ಹೇತು ವಿರೋಧ ಇವುಗಳನ್ನು ಆಚಾರ್ಯರು ನಮಗೆ ಪಾಠ ಮಾಡಿಕೊಟ್ಟಂತೆಯೂ ಆಯಿತು. ಹಾಗೆ ವಿಶ್ವಕ್ಕೆ ಮಿಥ್ಯಾತ್ವವನ್ನು ಅದ್ವೈತಗಳೇನು ಹೇಳ್ತಾರೆ ಅದರದ್ದು ನಿರಾಕರಣೆಯನ್ನು ಮಾಡಿದಂತಾಗ್ತದೆ, ನಮ್ಮ ಸಿದ್ಧಾಂತವನ್ನು ತಿಳಿಸಿದಂಗೆ ಆಗ್ತದೆ. ಹಾಗೆ ಈ ಪ್ರಮಾಣಗಳ ಲಕ್ಷಣಗಳನ್ನು ನೋಡುವಾಗ ಆ ವಿರೋಧವನ್ನು ನೋಡಿದಂತಾಗ್ತದೆ. ಅದಕ್ಕಾಗಿ ಇದನ್ನು ಹೇಳ್ತಿದ್ದಾರೆ. ಸರ್ವ ಏತೆ ದೃಶ್ಯತ್ವಾನುಮಾನೇ ದೃಷ್ಟವ್ಯಾಹ. ಇವೆಲ್ಲ ವಿರೋಧಗಳು ಕೂಡ ದೃಶ್ಯತ್ವಾನುಮಾನದಲ್ಲಿ, ಅಂದರೆ ದೃಶ್ಯತ್ವವನ್ನು ಹೇತುವನ್ನಾಗಿಟ್ಟುಕೊಂಡು ನಾವು ಮಿಥ್ಯಾತ್ವವನ್ನು ಸಾಧನೆ ಮಾಡುವ ಅದ್ವೈತಿಗಳ ಅನುಮಾನವನ್ನೇ ನೋಡ್ತೇವೆ. ಅಲ್ಲಿ ಇದೆಲ್ಲವೂ ಕಾಣ್ತವೆ. ಯಾಕೆ? ಪ್ರತ್ಯಕ್ಷಾಗಮಾದಿಭಿ ಜಗತಃ ಸತ್ಯತ್ವಾತ್, ವಿಶ್ವಂ ಮಿಥ್ಯಾ ದೃಶ್ಯತ್ವಾತ್ ಅಂತ ಅವರು ಅನುಮಾನ ಪ್ರಯೋಗ ಮಾಡ್ತಾರೆ. ವಿಶ್ವ ಮಿಥ್ಯಾ ಆಗಿದೆ ಯಾಕೆಂದರೆ ದೃಶ್ಯ ಆಗಿರೋದ್ರಿಂದ ಅಂತ. ಅದಕ್ಕೆ ಪ್ರತಿಜ್ಞಾ ವಿರೋಧ ಅಂದರೆ ಏನು ಅಂತ ನಾವೀಗಾಗಲೇ ನೋಡ್ಲಿಕ್ಕೆ ಹೊರಟಿದ್ದೀವಿ. ಪ್ರಮಾಣ ವಿರುದ್ಧವಾದ ಅರ್ಥವನ್ನು ಪ್ರತಿಜ್ಞಾ ಮಾಡಿದರೆ ಅದು ಪ್ರತಿಜ್ಞಾ ವಿರೋಧ. ಇದು ವಾದಿ ಒಂದು ಅನುಮಾನವನ್ನು ಹೇಳ್ತಿದ್ದಾನೆ. ಅವನು ಹೇಳ್ತಿರೋ ವಿಷಯ ಪ್ರತ್ಯಕ್ಷ, ಅನುಮಾನ, ಆಗಮ ಹೀಗೆ ಎಲ್ಲ ಪ್ರಮಾಣಗಳಿಂದಲೂ ವಿರುದ್ಧ ಆಗಿದ್ರೆ, ಅಂತೂ ಯಾವುದಾದ್ರು ಒಂದು ಪ್ರಮಾಣದಿಂದ ಆದರೂ ವಿರುದ್ಧ ಆಗಿದ್ರೆ ಅದನ್ನು ಪ್ರತಿಜ್ಞಾ ವಿರೋಧ ಅಂತ ಹೇಳ್ತಾರೆ. ವಿಶ್ವಂ ಮಿಥ್ಯಾ ದೃಶ್ಯತ್ವಾದಂತ ನೀವು ಅನುಮಾನ ಪ್ರಯೋಗ ಮಾಡ್ತಿದ್ದೀರಲ್ಲ, ಈ ಅನುಮಾನಕ್ಕೆ ಪ್ರತ್ಯಕ್ಷದಿಂದಲೇ ವಿರೋಧ ಇದೆ. ಪ್ರತ್ಯಕ್ಷದಿಂದ ಜಗತ್ತಿನ ಅಸ್ತಿತ್ವವನ್ನು ನಾವು ಕಾಣ್ತಾ ಇದ್ದೇವೆ, ಸತ್ಯತ್ವವನ್ನೇ ಕಾಣ್ತಾ ಇದ್ದೇವೆ. ಆದ್ದರಿಂದಲೂ ಪ್ರತ್ಯಕ್ಷದಿಂದ ವಿರೋಧ ಇದೆ. ಹಾಗೆ ಆಗಮದಿಂದಲೂ ವಿರೋಧ ಇದೆ, ಅನುಮಾನದಿಂದಲೂ ವಿರೋಧ ಇದೆ. ವಿಶ್ವಂ ಸತ್ಯಂ ಮಘವಾನ ಯುವೋರಿತಾಪಶ್ಚನ ಪ್ರಮಿನಂತಿ ವ್ರತಂ ವಾಮ್ ಅಂತ ಹೀಗೆಲ್ಲ ವೇದವಾಕ್ಯಗಳಿವೆ. ಮಘವಾನ ಲಕ್ಷ್ಮೀನಾರಾಯಣರೇ, ವಿಶ್ವಂ ಸತ್ಯಂ, ನೀವಿಬ್ಬರು ಸೃಷ್ಟಿಸಿರುವಂಥ ಈ ಜಗತ್ತು ಸತ್ಯವಾಗಿದೆ. ಮತ್ತು ಆಪಹ, ಎಲ್ಲ ದೇವತೆಗಳು ಕೂಡ ಇದನ್ನು ಒಪ್ಪುತ್ತಾರೆ. ನೀವೇನು ಸತ್ಯವಾದ ಜಗತ್ತನ್ನು ಸೃಷ್ಟಿಸಿದ್ದೀರಿ, ಆ ಜಗತ್ತಿನ ಸತ್ಯತ್ವಕ್ಕೆ ಇವರೆಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ ಅಂತ ಅದರ ಅರ್ಥ. ಅಥವಾ ಮಘವಾನ ಅಂದರೆ ನಾರಾಯಣ ಮತ್ತು ಮುಖ್ಯ ಪ್ರಾಣರೇ, ವಿಶ್ವಂ ಸತ್ಯಂ, ಜಗತ್ತೆಲ್ಲವೂ ಸತ್ಯವಾಗಿದೆ ಅಂತ ಹೀಗದರ ಅರ್ಥ ಆಗ್ತದೆ. ಪ್ರತ್ಯಕ್ಷದಿಂದ ಈ ಅನುಮಾನಕ್ಕೆ ವಿರೋಧ ಇದೆ, ಆಗಮದಿಂದ ಈ ಅನುಮಾನಕ್ಕೆ ವಿರೋಧ ಇದೆ. ಪ್ರತ್ಯಕ್ಷದಿಂದ ವಿರೋಧ ಹೇಗೆ? ನಾವು ಈ ಪ್ರಮಾಣ ಲಕ್ಷಣವನ್ನು ನೋಡೋದ್ರ ಜೊತೆಗೆ ಆ ತರ್ಕಶಾಸ್ತ್ರವನ್ನು ಏನು ಕಲೀಲಿಕ್ಕೆ ಹೊರಟಿದ್ದೀವಲ್ಲ, ಅದನ್ನೊಂದನ್ನು ಮಾತ್ರ ಅಲ್ಲ, ನಮ್ಮ ಪ್ರತ್ಯಕ್ಷದ ಮೇಲೆ ನಮಗೆ ಬಲವಾದಂಥ ನಂಬಿಕೆ ಇರಬೇಕು. ಇತ್ತೀಚೆಗೆ ಈ ನಮ್ಮ ಪ್ರತ್ಯಕ್ಷ ಏನಿದೆ, ಆ ಪ್ರತ್ಯಕ್ಷವನ್ನೇ ಅಪಲಾಪ ಮಾಡುವಂತಹ, ಅದನ್ನೇ ಇನ್ವ್ಯಾಲಿಡ್ ಮಾಡುವಂತಹ ಒಂದು ಪ್ರಯತ್ನ ನಡೆದಿದೆ. ಪ್ರತ್ಯಕ್ಷದ ಬಗ್ಗೆ ನಮಗೆ ವಿಶ್ವಾಸ ಇರಬೇಕು. ಕಪ್ಪೆ ಚಿಪ್ಪಿನಲ್ಲಿ ಕಂಡಂಥ ಬೆಳ್ಳಿ ಸುಳ್ಳಿರ್ಬೋದು, ಹಗ್ಗದಲ್ಲಿ ಕಂಡ ಹಾವು ಸತ್ಯ ಇರಬಹುದು, ಯಾವನೋ ಒಬ್ಬ ಸಜ್ಜನನ್ನು ದುರ್ಜನ ಅಂತ ನಾವು ಭಾವಿಸಿರ್ತೀವಿ ಕೆಲವು ಸರಿ, ಆ ಜ್ಞಾನವೂ ಅಪ್ರಮಾಣ ಇರಬಹುದು. ದುರ್ಜನನ್ನು ಸಜ್ಜನ ಅಂತ ಭಾವಿಸಿರ್ತೀವಿ, ಆ ಜ್ಞಾನವೂ ಅಪ್ರಮಾಣ ಇರಬಹುದು. ಅನೇಕ ಅಪ್ರಮಾಣಗಳ ಜ್ಞಾನಗಳು ಈ ಜಗತ್ತಿನಲ್ಲಿ ಇದ್ದೇ ಇವೆ. ಆ ಅಪ್ರಮಾಣಗಳಾದ ಜ್ಞಾನಗಳನ್ನು ದೃಷ್ಟಾಂತವನ್ನು ಇಟ್ಕೊಂಡು ಅಲ್ಲಿ ಕಂಡಿರುವಂಥ ವಿಷಯವನ್ನು ಮಿಥ್ಯಾ ಅಂತ ನಾವು ಹೇಳ್ತೀವಲ್ಲ ಅಂತ ಆಲೋಚನೆ ಮಾಡಿ
ಜಗತ್ತಿನಲ್ಲಿ ಬಂದು ಎಲ್ಲ ಜ್ಞಾನಗಳು ಕೂಡ ಮಿಥ್ಯಾ ಅಂತ ಹೇಳೋದು ಅಸಂಗತ ಆಗ್ತದೆ. ನಮಗೆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಖಂಡಿತ ಹೌದು, ಹಗ್ಗದಲ್ಲಿ ಹಾವು ಖಂಡಿತ ಹೌದು. ಆ ಜ್ಞಾನ ಪ್ರಮಾಣ ಅಲ್ಲಿ ಕಂಡಿರುವಂಥ ವಸ್ತುವು ಕೂಡ ಮಿಥ್ಯಾನೆ. ಆದರೆ ನಮಗೆ ಎದುರುಗಡೆ ಘಟ ಖಂಡಿತ. ನಾವು ಹುಟ್ಟಿದಾರಭ್ಯ ಒಂದು ಮನೆಯನ್ನು ನೋಡ್ತಾ ಇದ್ದೇವೆ, ಸಾಯುವವರೆಗೂ ಆ ಮನೆಯನ್ನು ನೋಡ್ತೇವೆ. ಹುಟ್ಟಿದಾರಭ್ಯ ಪೃಥ್ವಿ ನೋಡ್ತಾ ಇದ್ದೀವಿ, ನೀರು ನೋಡ್ತಾ ಇದ್ದೀವಿ, ಸೂರ್ಯನನ್ನು ನೋಡ್ತಾ ಇದ್ದೀವಿ. ಹೀಗೆ ನಾನೊಬ್ಬನೇ ನೋಡ್ತಿರುವುದಲ್ಲ, ನೀವು ನೋಡ್ತಿದ್ದೀರಿ, ಅವರು ನೋಡ್ತಿದ್ದಾರೆ. ಹಿಂದೂ ಎಷ್ಟೋ ಜನ ನೋಡಿದ್ರು, ಹಿಂದೂ ಎಷ್ಟೋ ಜನ ನೋಡ್ತಿದ್ದಾರೆ, ಮುಂದೂ ನೋಡುವವರಿದ್ದಾನೆ. ಇಂಥ ಅನೇಕ ಸಂಗತಿಗಳಿವೆ. ಕಣ್ಣಿಗೆ, ಕಿವಿಗೆ, ಮೂಗಿಗೆ, ನಾಲಿಗೆಗೆ ಮತ್ತು ತ್ವಗಿಂದ್ರಿಯಕ್ಕೆ ಗ್ರಾಹ್ಯ ಆಗುವಂಥ ಅನೇಕ ಸಂಗತಿಗಳಿವೆ. ನಾನು ಮನುಷ್ಯರ ಬಗ್ಗೆ ಹೇಳಿದೆ. ಎಷ್ಟೋ ಜನ ದೇವತೆಗಳು ನೋಡ್ತಿದ್ದಾರೆ, ಋಷಿಗಳು, ಪಿತೃಗಳು ನೋಡ್ತಿದ್ದಾರೆ. ಹಿಂದೆ ಇದನ್ನು ಬೇರೆ ಬೇರೆ ಪ್ರಸಂಗದಲ್ಲಿ ಹೇಳಿದ್ದೆ. ಪ್ರಾಣಿಗಳು ನೋಡ್ತಾ ಇವೆ. ಕೆಲವು ಸಂಗತಿಗಳು ನಮಗೂ ಪ್ರಾಣಿಗಳಿಗೂ ವಿಭಿನ್ನವಾಗಿ ಕಾಣಿಸ್ಬೋದು. ಇನ್ನು ಕೆಲವು ಸಂಗತಿಗಳು ನಮಗೂ ಪ್ರಾಣಿಗಳಿಗೂ ಒಂದೇ ರೀತಿಯಾಗಿ ಕಾಣಿಸ್ತವೆ. ಪ್ರಾಣಿಗಳಿಗೆ ಆ ವಸ್ತುವಿಗೆ ಏನು ಹೆಸರಿಡಬೇಕು ಅಂತ ಗೊತ್ತಿಲ್ಲದೆ ಇರ್ಬೋದು. ಆದರೆ ಆ ಪ್ರಾಣಿ ಖಂಡಿತವಾಗಿಯೂ ನಾವು ವಸ್ತುವನ್ನು ಹೇಗೆ ಗ್ರಹಿಸ್ತೀವೋ ಹಾಗೆ ಗ್ರಹಿಸಿರ್ತದೆ. ಅದಕ್ಕೆ ಅದರ ಬಣ್ಣಕ್ಕೆ ಏನು ಹೆಸರಿಡಬೇಕು, ಅದ್ರ ಕ್ರಿಯೆಗೆ ಏನು ಹೆಸರಿಡಬೇಕು, ಅದರ ವಿಶೇಷ ಏನು, ಇಷ್ಟೆಲ್ಲ ಬಹಳ ವಿಶೇಷ ಅದಕ್ಕೆ ಗೊತ್ತಿಲ್ಲದೆ ಇರ್ಬೋದು. ಆದರೆ ಪ್ರಾಣಿಗೂ ಸೂರ್ಯ ಕಾಣಿಸ್ತಾನೆ, ನಮಗೂ ಸೂರ್ಯ ಕಾಣಿಸ್ತಾನೆ. ಒಬ್ಬ ವಿಜ್ಞಾನಿಗೂ ಸೂರ್ಯ ಕಾಣಿಸ್ತಾನೆ, ಒಬ್ಬ ಅಜ್ಞಾನಿ ಪಾಮರ ಮನುಷ್ಯನಿಗೂ ಸೂರ್ಯ ಕಾಣಿಸ್ತಾನೆ. ಸೂರ್ಯನ ಬಗ್ಗೆ ವಿಶೇಷ ಸಂಗತಿಗಳು, ಸೂರ್ಯ ಅಂದರೆ ಅದೇನು ನಕ್ಷತ್ರವೇ, ಗ್ರಹವೇ, ಅದು ಯಾವುದರ ರಾಶಿ, ಹೀಲಿಯಂನ ರಾಶಿಯೋ ಹೇಗೆ ಅನ್ನೋದೆಲ್ಲ ವಿಜ್ಞಾನಿಗೆ ಗೊತ್ತಿರ್ತದೆ. ಅಥವಾ ವಿಜ್ಞಾನ ಓದ್ತಾ ಇರುವಂಥ ಒಬ್ಬ ಅಭ್ಯಾಸವಿಗೆ ಗೊತ್ತಿರ್ತದೆ. ಜನಸಾಮಾನ್ಯರಿಗೆ ಅದು ಗೊತ್ತಿಲ್ಲದೆ ಇರ್ಬೋದು. ಆದರೆ ಆ ಸೂರ್ಯನನ್ನು ಪ್ರತಿನಿತ್ಯ ಅವನು ನೋಡ್ತಾ ಬೆಳೆದಿದ್ದಾನೆ, ಇವತ್ತಿಗೂ ನೋಡ್ತಿದ್ದಾನೆ, ಮುಂದೂ ನೋಡೋನಿದ್ದಾನೆ. ಹೀಗೆ ಪ್ರತ್ಯಕ್ಷದ ಬಗ್ಗೆ ಯಾಕೆ ಎಷ್ಟು ವಿವರಿಸ್ತಿದ್ದೀನಿ ಅಂದರೆ, ಎದುರಿಗೆ ಕಾಣಿಸ್ತಿರುವಂಥ ಸೂರ್ಯ ಮತ್ತಾವುದೋ ನೀರು, ಇದೇ ಎಲ್ಲವನ್ನೂ ಅಪಲಾಪ ಮಾಡುವಂಥ ಏನೇನೋ ಥಿಯರಿಗಳು ಇತ್ತೀಚೆಗೆ ದಾಳಿ ಇಡ್ತಾ ಇವೆ. ನಾನು ಈಗ ಭಾಷೆ ಪ್ರತ್ಯಕ್ಷದ ಬಗ್ಗೆ ಹೇಳಿದೆ. ಕಿವಿ, ಕಣ್ಣು, ಮೂಗು, ನಾಲಿಗೆ ಮತ್ತು ತ್ವಗಿಂದ್ರಿಯ ಅಂತ. ನಿಮ್ಮ ಅಂತಃ ಪ್ರತ್ಯಕ್ಷ ಇದೆ, ಮನಸ್ಸು ಅಂತ ಅನ್ನೋದು ಅಂತಃ ಪ್ರತ್ಯಕ್ಷ. ಮತ್ತೂ ಒಂದು ಅಂತರಿಂದ್ರಿಯ ಇದೆ, ಸಾಕ್ಷಿ ಅಂತ ಹೇಳಿ. ನಮಗೂ ನಿಮಗೆ ಅನೇಕ ಬಾರಿ ದುಃಖ ಆಗಿದೆ, ಸುಖ ಆಗಿದೆ. ದುಃಖವನ್ನು ಗ್ರಹಿಸಿದೆ, ಸುಖವನ್ನು ಗ್ರಹಿಸಿದೆ ನಮ್ಮ ಮನಸ್ಸು. ನೋವಾಗಿದೆ, ಎದುರುಗಡೆ ಕಪ್ಪೆ ಚಿಪ್ಪಿನಲ್ಲಿ ಕಂಡ ಬೆಳ್ಳಿ ಸುಳ್ಳಾಗಿರ್ಬೋದು, ಹಗ್ಗದಲ್ಲಿ ಕಂಡ ಹಾವು ಸುಳ್ಳಾಗಿರ್ಬೋದು. ಆದರೆ ಹಾವನ್ನು ನೋಡಿ ನಮಗೆ ಭಯ ಆಗಿದ್ದು ಸುಳ್ಳಲ್ವಲ್ಲ. ಭಯದಿಂದ ತತ್ತರಿಸಿದ್ವಿ ನಾವು. ಆ ಭಯವನ್ನು ನಮ್ಮ ಮನಸ್ಸು ಗ್ರಹಿಸಿತ್ತು, ನಮಗಾದ ಭಯವನ್ನು. ಇನ್ಯಾವುದನ್ನು ಒಂದನ್ನು ನೋಡಿ ಆಸೆ ಆಗಿತ್ತು, ಆಶ್ಚರ್ಯವಾಗಿತ್ತು. ಇದೆಲ್ಲ ಅಂತರಂಗ ಸಂಗತಿಗಳು ಅಂತ ಹೇಳ್ತಿದ್ದೀನಿ. ಸುಖ ಆಗಿತ್ತು, ದುಃಖ ಆಗಿತ್ತು, ಭಯ ಆಗಿತ್ತು, ಆತಂಕ ಆಗಿತ್ತು. ಇದನ್ನೆಲ್ಲ ನಮ್ಮ ಮನಸ್ಸು ಗ್ರಹಿಸಿದೆ. ಸಂಸಾರದಲ್ಲಿ ದೀರ್ಘಕಾಲ ನಾವೆಲ್ಲ ಸವೆದು ಬಂದಿದ್ದೀವಿ. ಈ ನೋವು ನಲಿವುಗಳನ್ನು ಅನುಭವಿಸಿದ್ದೇವೆ. ಎದುರುಗಡೆ ಇರುವ ವಸ್ತು ಒಂದು ವೇಳೆ ಅಸತ್ಯ ಆದಿದ್ರೂ ಇರಬಹುದು. ನಮಗೆ ನೋವಾಗಿದ್ದೇ ಸುಳ್ಳು ಅಂತನ್ನುವುದು ಮಾತ್ರ ಸ್ವೀಕಾರಕ್ಕೆ ಯೋಗ್ಯ ಆಗುವಂಥ ಸಂಗತಿ ಅಲ್ಲ. ಅದಕ್ಕಾಗಿ ಪ್ರತ್ಯಕ್ಷದ ಬಗ್ಗೆ ಬಹಳ ಪ್ರಬಲವಾದ ನಂಬಿಕೆ ಬೇಕು. ಅದೊಂದು ಯಾವ ಪ್ರತ್ಯಕ್ಷವನ್ನು ನಂಬಬೇಕು, ಯಾವ ಪ್ರತ್ಯಕ್ಷವನ್ನು ನಂಬಬಾರದು ಅನ್ನೋದು ಕಾಮನ್ ಸೆನ್ಸ್ಗೆ ಸಂಬಂಧಪಟ್ಟದ್ದು. ಜಗತ್ತಿನಲ್ಲಿ ನಮಗೆ 10 ಜನ ನಿತ್ಯ ಸಿಕ್ಕಿದ್ರೆ ಒಬ್ಬಿಬ್ಬರು ಅಥವಾ 5-6 ಜನ ಮೋಸಗಾರರಿದ್ದಾರೆ ಅಂದರೆ ಇನ್ನು ಉಳಿದ 3-4 ಜನನೂ ಮೋಸಗಾರರೇ ಇರ್ತಾರೆ. ಸಂಶಯ ಬರಬಹುದು, ಆದರೆ ಅದರ ಬಗ್ಗೆ ಯಾರು ಏನು ವಿಚಾರ ಮಾಡ್ತೇವೆ. ಜಗತ್ತಿನಲ್ಲಿ ಇದ್ದವ್ರನ್ನೆಲ್ಲ ಮೋಸಗಾರರು, ಕೆಟ್ಟವರು ಅಂತ ನಾವೇನು ಅನ್ನೋದಿಲ್ಲ. ಹೀಗೆ ಮನುಷ್ಯನ ಕಾಮನ್ ಸೆನ್ಸ್ಗೆ ಸಂಬಂಧಪಟ್ಟದ್ದು. ಯಾರನ್ನು ಸಜ್ಜನರು ಅಂತ ಒಪ್ಪಬೇಕು, ಯಾರನ್ನು ದುರ್ಜನರು ಅಂತ ತಿರಸ್ಕಾರ ಮಾಡಬೇಕು, ಯಾವುದು ನಮಗೆ ಅಪಾಯಕಾರಿಯಾದ ಆಹಾರ ವಿಹಾರ, ಯಾವುದು ಅಪಾಯಕಾರಿ ಅಲ್ಲ ಅಂತ ಅನ್ನೋದನ್ನೆಲ್ಲ ನಾವು ಕಾಮನ್ ಸೆನ್ಸ್ನಿಂದ ಹೇಗೆ ವಿಚಾರ ಮಾಡ್ತೀವೋ ಹಾಗೆ ಕಪ್ಪೆ ಚಿಪ್ಪಿನಲ್ಲಿ ಕಂಡು ಬೆಳ್ಳಿ, ಹಗ್ಗದಲ್ಲಿ ಕಂಡ ಹಾವು ಸುಳ್ಳು ಒಂದು ಮಾತ್ರಕ್ಕೆ ನಮ್ಮ ಎದುರುಗಡೆ ಕಾಣುವಂತಹ ಘಟ, ಪಟ, ಭೂಮಿ, ನೀರು, ಬೆಂಕಿ, ಬೀಸುವ ಗಾಳಿ ಇವೆಲ್ಲವನ್ನೂ ಕೂಡ ಇವೆಲ್ಲವೂ ಕೂಡ ಮಿಥ್ಯಾ. ಅದನ್ನು ವಿಷಯೀಕರಿಸುವಂಥ ಜ್ಞಾನ ಎಲ್ಲವೂ ಕೂಡ ಅಪ್ರಮಾಣ ಅಂತ ಹೇಳುವುದೇನಿದೆ ಅದು ಅನಗತ್ಯ. ಹಾಗೆ ಮನುಷ್ಯ ಹೇಳ್ತಾ ಹೋದರೆ ಯಾವುದೂ ಸತ್ಯವೇ ಅಲ್ಲ ಅಂತ ಆಗಬೇಕಾಗ್ತದೆ. ಬ್ರಹ್ಮ ಒಂದಾದರೂ ಯಾಕೆ ಸತ್ಯ? ಬ್ರಹ್ಮನೂ ಮಿಥ್ಯ ಆಗಬೇಕಾಗ್ತದೆ. ಯಾಕಂದರೆ ಕಪ್ಪೆ ಚಿಪ್ಪಿನಲ್ಲಿ ಕಂಡು ಬೆಳ್ಳಿ ಮಿಥ್ಯ, ಹಗ್ಗದಲ್ಲಿ ಕಂಡು ಹಾವು ಮಿಥ್ಯ ಆದರೆ ಬ್ರಹ್ಮನೂ ಕೂಡ ನಮಗೆ ಜ್ಞಾನಕ್ಕೆ ವಿಷಯನಾಗಿದ್ದಾನೆ. ಅಂತ ಬ್ರಹ್ಮನೂ ಕೂಡ ಮಿಥ್ಯ ಆಗಬೇಕಾಗ್ತದೆ. ಅದಕ್ಕೇನು ಉತ್ತರ ಹೇಳಕ್ಕೆ ಸಾಧ್ಯ ಇದೆ? ಹೀಗೆ ಪ್ರತ್ಯಕ್ಷದ ಬಗ್ಗೆ
ನಮಗೊಂದು ಬಲವಾದ ನಂಬಿಕೆ ಬೇಕು. ಅದ್ರ ಬಗ್ಗೆ ಆಳವಾದಂಥ ಮತನ ನಿತ್ಯ ನಡೀತಾ ಇರಬೇಕು. ಎಲ್ಲದಕ್ಕಿಂತಲೂ ಬಹಳ ಮುಖ್ಯವಾಗಿ ನಾನು ನನ್ನ ಮನನದಿಂದ ಕಂಡುಕೊಂಡದ್ದೇನೆಂದರೆ, ನಮಗೆ ಸಂಸಾರದಲ್ಲಿ ಅನೇಕ ನೋವು ನಲಿವುಗಳಿವೆ. ನಲಿವು ಆ ಕಡೆ ಇರಲಿ, ನೋವನ್ನಾದರೂ ತಪ್ಪಿಸಿಕೊಂಡು ಒಮ್ಮೆ ಶಾಶ್ವತವಾಗಿ ಮುಕ್ತಿ ಪಡೆಯಬೇಕು ಅಂತಲೇ ನಾವು ಪ್ರಯತ್ನ ಪಡ್ತಿರೋದು. ಜಗತ್ತಿನಲ್ಲಿ ನೋವು ಆಗ್ತಿಲ್ಲ, ನಿಲುವು ಆಗ್ತಿಲ್ಲ ಅಂದರೆ ಮತ್ತೆ ಅಂತಹ ಸಂಸಾರದಿಂದ ತಪ್ಪಿಸಿಕೊಂಡು ಮುಕ್ತಿಯನ್ನು ಪಡೆಯುವ ಪ್ರಯತ್ನಕ್ಕೆ ಅರ್ಥ ಆದರೂ ಏನಿದೆ? ಆದ್ದರಿಂದ ಈ ಪ್ರತ್ಯಕ್ಷದ ಬಗ್ಗೆ ನಮಗೆ ವಿಶ್ವಾಸ ಬೇಕು. ಯಾವ ಪ್ರತ್ಯಕ್ಷ ಜ್ಞಾನವನ್ನು ತಿರಸ್ಕಾರ ಮಾಡಬೇಕು, ಯಾವುದನ್ನು ಒಪ್ಕೋಬೇಕು ಅನ್ನೋದ್ರ ಬಗ್ಗೆ ವಿವೇಚನೆ ಬೇಕು. ಅದಕ್ಕಾಗಿ ಪ್ರತ್ಯಕ್ಷ ಅಂತ ಹೇಳಿದೆ. ಆಗಮಗಳಲ್ಲಂತೂ ಬೇಕಾದಷ್ಟು ಕಡೆ ಇದ್ದೇ ಇದೆ. ವಿಶ್ವವನ್ನು ಮಿಥ್ಯಾ ಎಂಬ ಶಬ್ದದಿಂದ, ವಿಶ್ವ ಮಿಥ್ಯಾ ಅಂತ ಹೇಳುವಂಥ ಶಬ್ದ ಎಲ್ಲಿಯೂ ಕೂಡ ಕಾಣಿಸೋದೇ ಇಲ್ಲ. ಇಡೀ ಸಕಲ ಶಾಸ್ತ್ರಗಳಲ್ಲಿಯೂ ಕೂಡ ಎಲ್ಲೋ ಒಂದು ಕಡೆ ಸ್ವಪ್ನದಂತೆ ಅಂತ ಕಾಣಿಸ್ತದೆ. ಮತ್ತೆ ಋತ, ಬ್ರಹ್ಮ ಋತ, ಜಗತ್ತು ಅನೃತ ಅಂತ ಕಾಣಿಸ್ತದೆ. ಅಲ್ಲೆಲ್ಲ ಋತ ಅಂದರೆ ಶಾಶ್ವತ, ಅನೃತ ಅಂದರೆ ಅಶಾಶ್ವತ ಅಂತ ಅರ್ಥ. ಹೀಗೆಲ್ಲ ಅರ್ಥಗಳಿವೆ. ಆದ್ದರಿಂದ ಆಗಮವನ್ನು ಕೂಡ ಎಲ್ಲೋ ಒಂದೆರಡು ವಾಕ್ಯಗಳನ್ನು ಓದಿ ಅದರ ಮೂಲಕ ಅದು ಜಗನ್ಮಿಥ್ಯಾತ್ವವನ್ನು ಹೇಳ್ತಿದೆ ಅಂತ ಅನ್ನಬಾರದು. ಸತ್ಯತ್ವವನ್ನು ಹೇಳುವಂಥ ಆಗಮಗಳೇ ಇವೆ. ಹಾಗೆ ಅನುಮಾನವನ್ನು ನಾವು ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇದೆ. ನೀವು ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇದೆ ಅಂದರೆ ನಮಗೆ ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇಲ್ಲೇನು? ವಿಶ್ವಂ ಮಿಥ್ಯಾದೃಶ್ಯತ್ವಾದಂತ ನೀವಂದರೆ ವಿಶ್ವಂ ಸತ್ಯಂ ಪ್ರಮಾಣ ಸಿದ್ಧತ್ವಾದ ಅಂತ ನಮಗೂ ಕೂಡ ಹೇಳುವುದು ಸಾಧ್ಯ ಇದೆ. ಸತ್ಯತ್ವವನ್ನು ಸಾಧಿಸುವಂಥ ಅನುಮಾನವನ್ನು ಕೂಡ ನಾವು ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇದೆ. ವಿಶ್ವಂ ಮಿಥ್ಯಾನ ಪ್ರಮಾಣ ಸಿದ್ಧತ್ವಾದ, ಒಂದ್ಯಾವುದೋ ಬಾಹ್ಯ ಪ್ರತ್ಯಕ್ಷದಿಂದ, ಮತ್ತೊಂದು ಆಂತರಿಕ ಪ್ರತ್ಯಕ್ಷದಿಂದ, ಹೀಗೆ ಇವೆಲ್ಲ ಸಿದ್ಧ ಆಗಿದೆ. ನಮ್ಮೆದುರಿಗೆ ದೇಶ ಇದೆ, ಸ್ಪೇಸ್ ಇದೆ, ಕಾಲ ಇದೆ, ಇದೆಲ್ಲ ಸಾಕ್ಷಿಗೆ ತಿಳಿದು ಬರ್ತದೆ. ಹೀಗೆ ವಿಶ್ವಂ ಸತ್ಯಂ ಪ್ರಮಾಣ ಸಿದ್ಧತ್ವಾತ್ ಎಂಬ ಅನುಮಾನದಿಂದ ಆ ಜಗತ್ತಿನ ಮಿಥ್ಯಾತ್ವವನ್ನು ಹೇಳುವಂಥ ಅನುಮಾನಕ್ಕೂ ಕೂಡ ನಾವು ವಿರೋಧವನ್ನು ತೋರಿಸಬಹುದು. ಅದಕ್ಕೆ ಪ್ರತ್ಯಕ್ಷ ಆಗಮಾದಿಭಿ ಜಗತ್ ಸತ್ಯತ್ವ ಜಗತ್ತಿನ ಸತ್ಯತ್ವ ಸಿದ್ಧ ಆಗ್ತದೆ ಅಂತ ಹೇಳಿದ್ದಾರೆ. ಅಲ್ಲಿ ಪ್ರತ್ಯಕ್ಷ ಆಗಮ ಅನುಮಾನ ಅಂತ ಯಾಕೆ ತಗೊಳ್ಳಿಲ್ಲ ಅಂದರೆ, ನಮ್ಮ ಸಿದ್ಧಾಂತದಲ್ಲಿ ಅನುಮಾನ ಅಂತ ಅನ್ನೋದು ಮತ್ತು ಅನೇಕ ಸಿದ್ಧಾಂತಗಳಲ್ಲಿ ಅನುಮಾನ ಅಂತ ಅನ್ನೋದು ಸ್ವತಂತ್ರ ಪ್ರಮಾಣ ಅಲ್ಲ. ಅನುಮಾನಕ್ಕೆ ಪ್ರತ್ಯಕ್ಷದ ಬೆಂಬಲ ಆದರೂ ಬೇಕು, ಆಗಮದ ಬೆಂಬಲ ಆದರೂ ಬೇಕು. ಹಾಗಿದ್ರೆ ಅನುಮಾನ ಅಂತ ಅನ್ನೋದು ಏನನ್ನಾದರೂ ಸಾಧನೆ ಮಾಡ್ತದೆ. ಯಾವುದ್ರದ್ದು ಬೆಂಬಲ ಇಲ್ಲ ಅಂತಾದರೆ ಅನುಮಾನ ಅಂತ ಅನ್ನೋದು ಏನನ್ನೂ ಸಾಧನೆ ಮಾಡಿತ್ತು, ಮತ್ತೇನನ್ನೂ ಖಂಡನೆಯೂ ಮಾಡಿತ್ತು. ಆದ್ದರಿಂದ ಆ ಅನುಮಾನವನ್ನು ತಗೊಳ್ಳಿಲ್ಲ. ಆದರೆ ಪ್ರತ್ಯಕ್ಷದ ಬೆಂಬಲ ಇರುವಂತಹ, ಆಗಮದ ಬೆಂಬಲ ಇರುವಂತಹ ಅನುಮಾನದಿಂದಲೂ ವಿರೋಧ ಇದೆ ಜಗನ್ಮಿಥ್ಯಾತ್ವಕ್ಕೆ ಅಂತ ಈಗ ಅದರ ತಾತ್ಪರ್ಯ ಆಗ್ತದೆ. ಈ ಹಿಂದೆನೂ ಕೂಡ ಅನೇಕ ಸರಿ ಹೇಳಿದ್ದೆ, ಏನನ್ನಾದರೂ ಮಾಡಿ ಜಗತ್ತಿನ ಮಿಥ್ಯಾತ್ವವನ್ನು ಸಾಧನೆ ಮಾಡಬೇಕು. ವಿಜ್ಞಾನ ಅಂತ ಒಂದು ಬಂದಿದೆ, ಭೌತ ವಿಜ್ಞಾನ, ರಸಾಯನ ವಿಜ್ಞಾನ, ಕ್ವಾಂಟಮ್ ಫಿಸಿಕ್ಸ್, ಇದ್ರದ್ದು ನೆರವು ತಗೊಂಡು ಜಗತ್ತಿನ ಮಿಥ್ಯಾತ್ವವನ್ನು ಸಾಧನೆ ಮಾಡಬೇಕು ಅನ್ನೋ ಪ್ರಯತ್ನವೂ ನಡೀತಿರ್ತದೆ. ಆದ್ದರಿಂದ ಮನುಷ್ಯನಿಗೆ ಬಹಳ ಗೊಂದಲ ಆಗ್ತಿರ್ತದೆ. ಜಗತ್ತಿನ ಸತ್ಯತ್ವ ಭೇದದ ಬಗ್ಗೆ ಬಹಳ ಪ್ರಬಲವಾದಂಥ ಮನನ ಪ್ರತಿನಿತ್ಯ ನಡೀತಾ ಇರಬೇಕು. ಇಲ್ಲದೆ ಹೋದರೆ ಮನುಷ್ಯ ಯಾವುದ್ಯಾವುದೋ ಪರಿಸರದಲ್ಲಿ ಹುಟ್ಟಿದಾಗ, ಮತ್ಯಾವುದೋ ಪ್ರಭಾವಕ್ಕೆ ಸಿಕ್ಕಿದಾಗ ಅವನ ಮನಸ್ಸು ಗೊಂದಲಕ್ಕೆ ಈಡಾಗುವ ಸಾಧ್ಯತೆ ಇರ್ತದೆ. ಅದಕ್ಕೆ ನಿರಂತರವಾದ ಮನನವನ್ನು ನಮ್ಮ ಪ್ರತ್ಯಕ್ಷದ ಮೂಲಕ, ಅನುಮಾನದ ಮೂಲಕ, ಹಾಗೆ ಶಾಸ್ತ್ರಗಳ ಮೂಲಕವೂ ಕೂಡ ನಿರಂತರ ಮನನಕ್ಕೆ ನಾವು ಅದನ್ನು ವಿಷಯವನ್ನಾಗಿ ಮಾಡಿಕೊಳ್ಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ನಾನು ಇವತ್ತು ಆಚಾರ್ಯ ಹೇಳಿದ್ದನ್ನು, ಟೀಕಾದಲ್ಲಿ ಹೇಳಿದ್ದನ್ನು ಹೆಚ್ಚೇನು ಹೇಳಲಿಲ್ಲ. ಅದನ್ನು ನಾಳೆ ದಿವಸ ನೋಡೋಣ.